ಇವತ್ತು ಕರ್ನಾಟಕಕ್ಕೆ ಸಂಭ್ರಮದ ದಿನ, ಖುಷಿಯ ದಿನ. ಅನಂತನಾಗ್ ಸರ್ ಅವರ ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ಇವತ್ತು ಸಂಭ್ರಮಿಸುತ್ತಿದ್ದಾರೆ. ಅದಕ್ಕೆ ಕಾರಣ ಆ ಒಂದು ಪ್ರಶಸ್ತಿ. ಸದ್ಯಕ್ಕೆ ನಮ್ಮ ಜೊತೆಗೆ ಇವತ್ತು ಹಿರಿಯ ನಟರಾಗಿರುವಂತಹ ಅನಂತನಾಗ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಕಂಗ್ರಾಚುಲೇಷನ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಪದ್ಮ ಪ್ರಶಸ್ತಿ ನಿಮಗೆ ಸಿಗಬೇಕು ಅಂತ 3 ವರ್ಷದ ಹಿಂದೆನೆ ದೊಡ್ಡ ಹೋರಾಟ ನಡೀತಾ ಇತ್ತು. ನೀವೇ ಪ್ರಾರಂಭಿಸಿದ್ದು ಪವರ್ ಟಿವಿ. ಸೊ ಆ ಒಂದು ಅಭಿಯಾನ ದೊಡ್ಡ ಮಟ್ಟಕ್ಕೆ ನಡೆಯಿತು. ನಿಮಗೆ ಪ್ರಶಸ್ತಿ ಸಿಗ್ಲೇಬೇಕು ಅನ್ನುವಂತ ಒಂದು ಅಭಿಯಾನ ನಡೆದಿರುವಂತದ್ದು. ಆ ಅಭಿಯಾನಕ್ಕೆ ಒಂದು ಅರ್ಥ ಸಿಕ್ಕಿದೆ ಸರ್. ಇವತ್ತು ಪದ್ಮಭೂಷಣ ಪ್ರಶಸ್ತಿ ನಿಮ್ಮ ಕೈ ಸೇರಿದೆ. ಯಾವ ರೀತಿ ಖುಷಿ ಇದೆ ಸರ್? ಖುಷಿ, ಒಂಥರ ತೃಪ್ತಿ ಇದೆ. ಯಾಕಂದ್ರೆ ಅವತ್ತು ನಮ್ಮ ಕನ್ನಡಿಗರು, ನಮ್ಮ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ವಿಶೇಷವಾಗಿ ಅವರು ಒಂದು ಪದ್ಮ ಪ್ರಶಸ್ತಿ ನನಗೆ ಕೊಡಬೇಕು ಅಂತ ಬಹಳಷ್ಟು ಒಂದು ಅಂದರೆ ಆವಾಗ ಹಿನ್ನೆಲೆ ಏನಿತ್ತಂದರೆ, ಇಲ್ಲಿ ತನಕ ಪದ್ಮ ಪ್ರಶಸ್ತಿ ಯಾರಿಗೆ, ಯಾಕೆ, ಹೇಗೆ ಕೊಡ್ತಾರೆ, ಯಾವ ಕಾರಣಕ್ಕೆ ಕೊಡ್ತಾರೆ ಅಥವಾ ಯಾವ ಕಾರಣ ಕೊಡೋದಿಲ್ಲ ಅಥವಾ ಅದು ಯಾರಿಗೂ ಗೊತ್ತಿರಲಿಲ್ಲ. ಯಾರಿಗೂ ಕೇಳೋಕ್ಕೂ ಅದು ಒಂಥರ ಸಂಕೋಚದ ಭಾವನೆ. ಆದರೆ ಅದರಲ್ಲೂ ಕನ್ನಡಿಗರು ನಾವು ಯಾರನ್ನು ಏನು ಕೇಳುವವರಲ್ಲ ಕನ್ನಡಿಗರು. ಸೊ ಅದರ ಪಾಡಿಗೆ ಅದು ಇಡೀ ದೇಶದಲ್ಲೂ ಅದೇ ವಾತಾವರಣ ಹೆಚ್ಚು ಕಡಿಮೆ. ಈ ಯಾರಿಗೆ ಸಿಗ್ತದೆ ಅಥವಾ ಯಾರಿಗೆ ದಕ್ತದೆ, ಯಾರಿಗೆ ದಕ್ಕೋದಿಲ್ಲ, ಸಿಗೋದಿಲ್ಲ, ಈ ರೀತಿ ಇತ್ತು. ಬಟ್ ಮೋದಿಯವರು ಕಳೆದ 3 ವರ್ಷದ ಹಿಂದೆ ಈ ಪದ್ಮ ಪ್ರಶಸ್ತಿಗಳಲ್ಲೂ ಕೂಡ ಜನರ ಪಬ್ಲಿಕ್ ಪಾರ್ಟಿಸಿಪೇಷನ್ ಇರಬೇಕು. ಸೊ ನಿಮಗೆ ಯಾರಿಗಾದ್ರೂ ಕೊಡಬೇಕು ಅಂತ ಮನಸ್ಸಿನಲ್ಲಿದ್ದರೆ ತಿಳಿಸಬೇಕು ಅಂತ ಜನರಲ್ ಪಬ್ಲಿಕ್ ಹೇಳಿದಾಗ ನಮ್ಮ ಲಕ್ಷಾಂತರ ಕನ್ನಡಿಗರು ಅವರಿಗೆ ಸಂದೇಶಗಳನ್ನು ಕಳಿಸಿದ್ರು. ಅದನ್ನು ನೋಡಿ ನೀವೆಲ್ಲ ಮಾಧ್ಯಮದವರು, ನೀವು ಪವರ್ ಟಿವಿ ಅವರು, ನನ್ನ ಪತ್ರಕರ್ತ ಸ್ನೇಹಿತರು ಎಲ್ಲರೂ ಸೇರಿ ದೊಡ್ಡ ಒಂದು ರೀತಿ ಅಭಿಯಾನವನ್ನೇ ಪ್ರಾರಂಭಿಸ್ಬಿಟ್ರಿ. ಕಡೆಗೆ ನಾನು ಕೆಲವರಿಗೆ ಏನು ಅದು ಆವಾಗ ಸಮ್ಟೈಮ್ 3 years ago ಅಕ್ಟೋಬರ್ ನವೆಂಬರ್ ತಿಂಗಳಿತ್ತು ಅನ್ಕೊಂಡು, ಅದು ಪ್ರಶಸ್ತಿ ಡಿಕ್ಲೇರ್ ಆಗೋದು ಜನವರಿ ಸಮ್ಟೈಮ್. ನೀವು ಇಲ್ಲಿಂದ ಸುಮ್ಮನೆ ಆಯಿತು ಹೇಳಿದ್ರಲ್ಲ ಬಿಡಿ ಅಂತ ನಾನು ಅವರಿಗೆ ಫೋನ್ ಮಾಡಿ ಹೇಳ್ತಿದ್ದೆ, ಸಾಕು ಇದು ಅಂತ. ಯಾಕಂದ್ರೆ ಆ ರೀತಿ. ಸೊ ಆದರೂ ಆ ವರ್ಷ ಬರಲಿಲ್ಲ, ನಂತರದ ವರ್ಷ ಬರಲಿಲ್ಲ, ಮತ್ತೆ ಬರಲಿಲ್ಲ 3 ವರ್ಷ ಕಳೆದ ಮೇಲೆ. ಹಾಗಾಗಿ ಇದನ್ನು ನಾನು ಏನು ಪದ್ಮಭೂಷಣ ಅಂತ ಪ್ರಶಸ್ತಿ ಬಂದಿದೆ ಅದನ್ನು ನಾನು ನಮ್ಮ ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ತಾಯಿ ಭುವನೇಶ್ವರಿಗೆ, ನಮ್ಮ ಸಮಸ್ತ ಕನ್ನಡಿಗರಿಗೆ ಅರ್ಪಿಸಲು ಇಚ್ಛಿಸ್ತೇನೆ. ಸರ್, ಸಂಕಲ್ಪ ಸಿನಿಮಾದಿಂದ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಿಮ್ಮ ಅಭಿನಯ, ನಿಮ್ಮ ನಟನೆ ಎಲ್ಲವನ್ನ ಜನರು ಕೊಂಡಾಡಿದ್ದಾರೆ. ಎಸ್ಪೆಷಲಿ ನಿಮ್ಮ ಅಭಿಮಾನಿಗಳು. ಆ ಅಭಿಮಾನಿಗಳೇ ಒಂದು ಹೋರಾಟವನ್ನ ಕೂಡ ಮಾಡಿರುವಂತದ್ದು. ಸಾಕಷ್ಟು ನಟ್ರೆ, ರಿಷಬ್ ಶೆಟ್ಟಿ ಆಗಿರ್ಬೋದು, ರಕ್ಷಿತ್ ಶೆಟ್ಟಿ ಅವರೆಲ್ಲ ಪೋಸ್ಟ್ ಮಾಡಿ ಹೇಳಿದ್ರು ನಿಮಗೆ ಆ ಪದ್ಮ ಪ್ರಶಸ್ತಿ ಬರಬೇಕು ಅಂತ. ಸೊ ಅವರೆಲ್ಲರಿಗೂ ಈಗಿನ ನಟರು ಕೂಡ ನಿಮಗೆ ಸಪೋರ್ಟ್ ನೀಡಿದ್ದಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅದನ್ನೇ ಹೇಳ್ತೀನಿ ನಾನು ಅವರಿಗೆ. ಅವ್ರಿಗೆ ವೈಯಕ್ತಿಕವಾಗಿ ಅವರು ತಿಳಿಸಿದಾಗ ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೆ ನಾನು, ಥ್ಯಾಂಕ್ ಯು ಧನ್ಯವಾದಗಳು ಅಂದರೆ. ಸೊ ನೋಡುವ, ಅದು ಮಾಡೋದಾಗಿದೆ. ಅದು ಇನ್ನು ಇದನ್ನೇ ಮುಂದುವರ್ಸೋದು ಬೇಡ ಬಹಳ ದಿವಸ ಅಂತ. ಆ ರೀತಿ ಪದೇ ಅವರಿಗೂ ಇಂಟರ್ವ್ಯೂಗೆ ಅದಕ್ಕೆ ಪತ್ರಿಕೆಗಳು ಅಥವಾ ಇವರೆಲ್ಲ ಹೋಗುವಾಗ ಅವರು ಪದೇ ಅದನ್ನು ಹೇಳ್ತಿದ್ರು. ಹಾಗಾಗಿ ಅವರಿಗೂ ನಾನು ಆದಷ್ಟು ಆಯಿತು, ಅವರಿಗೂ ತಿಳಿದಿರಬೇಕು ಬೈ ನೌ, ಬಿಡಿ ಅಂತ ನಾನು ಹೇಳ್ತಿದ್ದೆ. ಬಟ್ ಅವರೆಲ್ಲರಿಗೂ ನಾನು ತುಂಬ ಋಣಿಯಾಗಿದ್ದೇನೆ. ನಿಮ್ಮ ಮತ್ತೆ ಲಕ್ಷ್ಮೀ ಮೇಡಮ್ ಅವರ ಕಾಂಬಿನೇಷನ್ ಸೂಪರ್ ಡೂಪರ್. ಲಕ್ಷ್ಮೀ ಮೇಡಮ್ ಏನಾದರೂ ಕಾಲ್ ಮಾಡಿದ್ರಾ? ಬರ್ಬೋದು. ಸರ್, ಈ ಪ್ರಶಸ್ತಿ ಅನೌನ್ಸ್ ಆದಾಗ ನಿಮಗೆ ಎಷ್ಟು ಖುಷಿ ಇತ್ತು? ನೀವು ಯಾವ ರೀತಿ ರಿಯಾಕ್ಟ್ ಮಾಡಿದ್ರಿ ಅಂತ? ಇದೇ ಖುಷಿಯಿಂದಲೇ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಇದು ಬಂದಿದ್ದು ಇದರ ಶ್ರೇಯ ಪೂರ್ತಿಯಾಗಿ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಹೋಗ್ಬೇಕು ಅಂತ ನಾನು ಅದಕ್ಕೆ ನಾನು ಅವರಿಗೇನೆ ಸಮರ್ಪಣೆ ಮಾಡ್ತಿದ್ದೀನಿ. ಸರ್, ಈಗ ಪದ್ಮಭೂಷಣ ನಿಮ್ಮ ಪ್ರಶಸ್ತಿ ನಿಮಗೆ ಅನೌನ್ಸ್ ಆಗಿದೆ. ನೆಕ್ಸ್ಟ್ ಹೆಂಗ್ ಸೆಲೆಬ್ರೇಷನ್ಸ್ ಇರುತ್ತೆ ಅಂತ ಈ ಒಂದು ಪ್ರಶಸ್ತಿಗೆ? ಯಾಕಂದ್ರೆ ತುಂಬಾ ಅಭಿಮಾನಿಗಳು ಕಾಯ್ತಾ ಇದ್ದು ನಿಮ್ಗೆ ಸಿಗ್ಲೇಬೇಕು ಅನ್ನೋದು ಆಟ ಪ್ರತಿಯೊಬ್ಬರಲ್ಲಿತ್ತು. ಸೊ ಅಭಿಮಾನಿಗಳ ಜೊತೆ ಸೆಲೆಬ್ರೇಷನ್ಸ್ ಇರುತ್ತಾ? ಗೊತ್ತಿಲ್ಲ. ಯಾಕಂದ್ರೆ ಅನೇಕ ನನ್ನ ಹಿತಚಿಂತಕರು ಅಥವಾ ನನ್ನ ಸ್ನೇಹಿತರು ಕೂಡ ಹೇಳಿದ್ದಾರೆ. ಅನೇಕರು ನಿಜ ಹೇಳಬೇಕು ಅಂದರೆ ಹೇಳಿದ್ದಾರೆ,
ನೀವು ಒಂದ್ಸಲ ಈ ಪ್ರಶಸ್ತಿ ಬರಲಿ, ನೀವು ತಗೊಂಡು ಬನ್ನಿ, ಅದರ ನಂತರ ಒಂದು ದೊಡ್ಡದಾಗಿ ಕಾರ್ಯಕ್ರಮ ಮಾಡುವ ಅಂತ ಹೇಳಿದ್ದಾರೆ. ಅದು 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 ಯಾವ ಮಟ್ಟದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಯಾಕಂದರೆ ಅದೊಂದು ರೀತಿ ಬಂದವರಿಗೂ ತೊಂದರೆ ಆಗಬಾರದು. ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ಬಂದರೆ ಆಮೇಲೆ ಆ ಥರದ್ದು ನಮ್ಮೊಂದು ಸ್ವಲ್ಪ ನಮ್ಮ ಎಲ್ಲ ಕನ್ನಡಿಗರ ಥರ ಬಹಳ ಸಂಯಮಿಗಳು ಜಾಸ್ತಿ ಅನೇಕ ಬೇರೆ ಜನರು ಇರ್ತಾರೆ, ಬೇರೆ ರಾಜ್ಯದವರು ಎಲ್ಲ ಭಾಳ ಒಂಥರ ಆಕ್ರಮಣಕಾರಿಯಾಗಿರ್ತಾರೆ. ನಮ್ಮವರು ಹಾಗಿಲ್ಲ, ಅದೇನು ಆಗೋದಿಲ್ಲ. ಆದರೂ ಬಂದವರಿಗೆ ತೊಂದರೆ ಆಗದಂತೆ, ಅಟ್ ದ ಸೇಮ್ ಟೈಮ್ ಓವರ್ ದ ಬೋರ್ಡ್ ಅಂತಾರಲ್ಲ ಹಾಗೆ ಹೋಗದಂತೆ. ಯಾಕಂದರೆ ಇದು ನಾನೊಬ್ಬನೇ ಮೊದಲಿಗನೇನಲ್ಲ, ಅನೇಕರಿಗೆ ಬಂದಿದೆ. ಸೊ ಅದನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಥವಾ ಸಂಭ್ರಮ ಮಾಡಬೇಕು ಅನ್ನೋದನ್ನು ಅವರಿಗೂ ಅವರ ಸ್ನೇಹಿತರನ್ನು ಹಿತೈಷಿಗಳನ್ನು ಕೇಳಿ ಯೋಚನೆ ಮಾಡ್ತೀನಿ. ಸರ್, ಸಾಮಾನ್ಯವಾಗಿ ಒಂದು ಪ್ರಶಸ್ತಿ ಬಂದ ಮೇಲೆ ಒಂದು ವ್ಯಕ್ತಿಯ ಗೌರವ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಈ ನಿಮ್ಮಿಂದಾಗಿ ಈ ಪ್ರಶಸ್ತಿಗೆ ಇನ್ನಷ್ಟು ಕಳೆ ಬಂದಂಗಿದೆ ಸರ್. ಥ್ಯಾಂಕ್ ಯು. ಬಟ್ ಅದೇ ಕೆಲವು ಸಲ ಆಗ್ತದೆ. ಇವೆಲ್ಲ ಜೀವನದಲ್ಲಿ ಬಂದು ಹೋಗುವ ವಿಚಾರಗಳು. ಅನೇಕ ಸಲ ನಮ್ಗೆ ಅನಿಸ್ತದೆ ಅವರು ಈ ಥರ ಕೊಟ್ಟಾಗ ಈಗಲೂ ಅನ್ನಿಸ್ಬೋದು, ಅಯ್ಯೋ ನಾವು ಇಂಥವರಿಗೂ ಬರಬೇಕಾಗಿತ್ತು ಅಥವಾ ಅಂಥವರಿಗೂ ಬರಬೇಕಾದ್ರು. ಇದು ಕೆಲವು ಮಿಸ್ ಹಿಟ್ಸ್, ಆಮೇಲೆ ಹಿಟ್ ಆ್ಯಂಡ್ ರನ್ ಅಥವಾ ಹಿಟ್ ಆ್ಯಂಡ್ ರನ್ ಇಲ್ಲದಿದ್ರು ಮಿಸ್ ಹಿಟ್ಸ್ ಆಗ್ತವೆ. ಆ ರೀತಿ ಅನೇಕರಿಗೆ ಸಲ್ಲಬೇಕಾದಂಥದ್ದು ಇರಬಹುದು. ಅವ್ರಿಗೂ ಸಂದಿಲ್ಲ ಅಂತಲೂ ಇರ್ಬೋದು. ಬಟ್ ಇದು ಆಗ್ತದೆ ಜನರು. ಹಾಗಾಗಿ ಸೊ ಅದರ ಕುರಿತು ಹೆಚ್ಚಿನ ಏನು ವ್ಯಾಖ್ಯಾನ ಮಾಡೋದರಲ್ಲಿ ಏನು ಅರ್ಥವಿಲ್ಲ. ಸೊ ಅದು ಇನ್ ಆಸ್ ಮಚ್ ಆಸ್ ಅದು ನೀವು ಹೇಳಿದಂತೆ. ಬಟ್ ವ್ಯಕ್ತಿಗೆ ಕೊಟ್ಟಾಗ ಪದ್ಮಭೂಷಣ ಅಂದರೆ ಒಂದು ಬಹಳ ಗೌರವಯುತವಾದ ಒಂದು ಪ್ರಶಸ್ತಿ. ಅದು ದೇಶದಲ್ಲಿ ಇದ್ದ ಅಂದರೆ ಯಾರು ಸಾಧನೆ ಮಾಡಿದ್ದಾರೆ ಅವರಿಗೆ ಕೊಡುವಂಥದ್ದೇ. ಆದರೆ ನಾನು ಅದಕ್ಕೆ ಅಪೇಕ್ಷಿಸಲೂ ಇಲ್ಲ. ನನ್ನದೊಂದು ಮಹತ್ತರ ಸಾಧನೆ ಅಂತಲೂ ನನಗೆ ಅನಿಸೋದಿಲ್ಲ. ಯಾಕಂದ್ರೆ ನಾನು ಇತರರು ಅನೇಕರು ಇದ್ದಾರೆ ಅದೇ ರೀತಿ ಅವರವರ ನಟನಾ ಸಾಮರ್ಥ್ಯವನ್ನು ತೋರಿಸಿಕೊಂಡು ದಶಕಗಳಿಂದ ನನ್ನ ಹಿಂದಿನವರು ಇದ್ದಾರೆ. ಅವರೆಲ್ಲರನ್ನೂ ನಾನು ಸ್ಮರಿಸ್ಕೊಳ್ಬೇಕು ಈ ಸಂದರ್ಭದಲ್ಲಿ. ಸ್ಮರಿಸ್ಕೊಳ್ತಿದ್ದೀನಿ. ಯಾಕಂದರೆ ಅವರೆಲ್ಲರೂ ಕಾಂಟ್ರಿಬ್ಯೂಷನ್. ನಾನೇನು ನಟನಾಗಿ ನಾನೇನು ಹೊರಹೊಮ್ಮಿದ್ದೇನೆ, ನಾಟ್ ಒಂದು ವರ್ಷ 2 ವರ್ಷದಲ್ಲ, ಕಳೆದ ದಶಕಗಳಲ್ಲಿ ಅದರಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು ಎಲ್ಲರ ಒಂದು ಸಹಕಾರ, ಸಲಹೆಗಳು, ಅದರಲ್ಲೂ ಹಳೆ ಕಾಲದವರು, ಉದಾಹರಣೆಗೆ ಬಾಲಣ್ಣ ಅಥವಾ ಅಶ್ವಥ್ ಅವರಾಗಲಿ, ದಿನೇಶ್ ಅಂತವರು, ಮುಸುರಿ ಕೃಷ್ಣಮೂರ್ತಿ, ಅವರೆಲ್ಲರ ಜೊತೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ಅವ್ರ ಜೊತೆ ಎಲ್ಲ ಬೆಳೆದಿದ್ದರಿಂದ ಅವಳಿಂದ ಕಲಿತಿದ್ದು ಬಹಳ ಇದೆ. ಅವರು ಸಲಹೆ ಕೊಟ್ಟು ಮಾಡಿ ಎಲ್ಲರಿಂದ ಸುಮಾರು ಎಷ್ಟು 100 ಜನರು ನನ್ನ ನಟರ ಸಲಹೆಗಳಿಂದ ಬೆಳೆದು ನಾನು ಬಂದಿದ್ದೀನಿ, ನಾನು ಲೆಕ್ಕ ಮಾಡಲಾರೆ. ಹಾಗಾಗಿ ಇದು ನನಗೆ ಸಿಕ್ಕಿದೆ ಅಥವಾ ನನಗೆ ದಕ್ಕಿದೆ ಅಥವಾ ಕೊಡಮಾಡಿದೆ. ಇದು ಒಂದು ದೇವರ ಅನುಗ್ರಹ ಅಂತ ತಿಳ್ಕೊತೀನಿ. ನಮ್ಮ ಕನ್ನಡಿಗರ ಒಂದು ಕೊಡುಗೆ ನನಗೆ ವಿಶೇಷವಾಗಿ ಅಂತ ನಾನು ಅಂದ್ಕೊಂಡು